ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ 2028ರ ಹೊತ್ತಿಗೆ ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. $5 ಟ್ರಿಲಿಯನ್ ಎಕಾನಮಿಯ ಕನಸು ನನಸಾಗಲಿದೆ. ಜಪಾನ್, ಜರ್ಮನಿ ದೇಶಗಳನ್ನ ನಾವಿಂದು ಹಿಂದಿಕ್ಕಿ ಮುನ್ನುಗ್ಗಲಿದ್ದೀವಿ ಎನ್ನುವಂತಹ ಬಹಳ ದೊಡ್ಡ ಭರವಸೆಯಲ್ಲಿ ನಾವೆಲ್ಲ ಇದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಅತಿದೊಡ್ಡ ಕನಸು ಕೂಡ ಇದೇ ಆಗಿತ್ತು. ಆದ್ರೆ ಇವತ್ತು IMF ಬಿಡುಗಡೆ ಮಾಡಿರುವಂತಹ 2026ರ ಹೊಸ ರಿಪೋರ್ಟ್ ಇಡೀ ದೇಶದ ಕನಸನ್ನೇ ನುಚ್ಚು ನೂರು ಮಾಡಿದೆ. ಭಾರತದ ಆರ್ಥಿಕತೆಯ ಭವಿಷ್ಯದ ಮೇಲೆ ಒಂದು ಅಕ್ಷರಶಃ ಬಾಂಬ್ ಎಸೆದಿದೆ. ಹೌದು, ಜಗತ್ತಿನ GDP ರ್ಯಾಂಕಿಂಗ್ ನಲ್ಲಿ ಜಪಾನ್ ದೇಶವನ್ನ ಹಿಂದಿಕ್ಕಿ 4ನೇ ಸ್ಥಾನದಲ್ಲಿದ್ದಂತಹ ನಮ್ಮ ಭಾರತ ಇದೀಗ ದಿಢೀರನೆ 6ನೇ ಸ್ಥಾನಕ್ಕೆ ಕುಸಿದು ಬಿದ್ದಿದೆ. ನಮ್ಮನ್ನು ಬ್ರಿಟನ್ ಮತ್ತು ಜಪಾನ್ ಎರಡು ದೇಶಗಳು ಬೀಟ್ ಮಾಡಿ ಮತ್ತೆ ಮುಂದೆ ಹೋಗ್ಬಿಟ್ಟಿವೆ. ಕೇವಲ ಒಂದೇ ವರ್ಷದಲ್ಲಿ ಭಾರತದ ಬರೋಬ್ಬರಿ $0.25 ಟ್ರಿಲಿಯನ್ ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಸಂಪತ್ತು ಕಣ್ಣೆದುರೇ ಕರಗಿ ಹೋಗಿದೆ. ಅಷ್ಟಕ್ಕೂ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವ ದೇಶ ನಮ್ಮದು ಅಂತ ಹೇಳ್ಕೊಳ್ತಾ ಇದ್ದಂತಹ ನಮಗೆ ಇದ್ದಕ್ಕಿದ್ದಂತೆ ಇಂತಹ ಭಾರಿ ದೊಡ್ಡ ಆರ್ಥಿಕ ಹೊಡೆತ ಬಿದ್ದಿದ್ದಾದ್ರೂ ಹೇಗೆ? ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಮಧ್ಯಪ್ರಾಚ್ಯದ ಯುದ್ಧಕ್ಕೂ ನಮ್ಮ ದೇಶದ GDPಗೂ ಇರುವಂತಹ ಕರಾಳ ಲಿಂಕ್ ಆದ್ರೂ ಏನು? ರೂಪಾಯಿ ಮೌಲ್ಯದ ಪತನ ನಮ್ಮ ಜೇಬಿಗೆ ಹಾಕಿರುವ ಕತ್ತರಿಯಂತಹದ್ದು. ಭಾರತ ಸ್ಟಾಕ್ ಮಾರ್ಕೆಟ್ ಇತಿಹಾಸದಲ್ಲೇ ಕಾಣದಂತಹ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ದರ ಹಿಂದಿನ ರಹಸ್ಯವಾದ್ರೂ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸದಂತಹ ಭಾರತದ ಆರ್ಥಿಕ ಕುಸಿತದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ವಿಡಿಯೋವನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಬಲಿಷ್ಠವಾಗ್ತಾ ಇದ್ದ ಭಾರತವನ್ನ ಮತ್ತೆ ಮಕಾಡೆ ಮಲಗಿಸಲು ಟ್ರಂಪ್ ಈ ಯುದ್ಧದ ಆಟವನ್ನ ಆಡ್ತಾ ಇದ್ದಾನಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ GDPಯನ್ನ ಮೇಲೆತ್ತಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮತ್ತಷ್ಟು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ಇದೆ ಅಂತ ಅನ್ಸಿದ್ರೆ ಐ ಸಪೋರ್ಟ್ ಮೋದಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಭಾರತದ GDP ಕುಸಿತದ ಅಸಲಿ ಕಾರಣ ಹುಡುಕೊಂಡು ಹೋದ್ರೆ ಅದು ನಿಲ್ಲೋದು ಮಧ್ಯಪ್ರಾಚ್ಯದಲ್ಲಿ. ಅಂದ್ರೆ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಭೀಕರ ಸಂಘರ್ಷದ ಬಳಿ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಕಳೆದ 40 ದಿನಗಳಿಂದ ನಿರಂತರ ಬಾಂಬ್ ದಾಳಿಗಳನ್ನ ಮಾಡ್ತಾ ಇವೆ. ಇದರಿಂದ ಇರಾನ್ಗೆ ಬರೋಬ್ಬರಿ 25 ಲಕ್ಷ ಕೋಟಿ ರೂಪಾಯಿಗಳ ನಷ್ಟವಾಗಿದೆ. ಆದ್ರೆ ಇದರಲ್ಲಿ ವಿಪರ್ಯಾಸದ ಸಂಗತಿ ಏನಂದ್ರೆ ಈ ಯುದ್ಧಕ್ಕೂ ಭಾರತಕ್ಕೂ ಕಿಂಚಿತ್ತೂ ಸಂಬಂಧವಿಲ್ಲ. ನಾವು ಯಾವತ್ತೂ ಕೂಡ ನ್ಯೂಟ್ರಲ್ ಆಗಿಯೇ ಇರ್ತೇವೆ. ಆದ್ರೂ ಈ ಯುದ್ಧದಿಂದ ಅತಿ ಹೆಚ್ಚು ಆರ್ಥಿಕ ನಷ್ಟ ಅನುಭವಿಸ್ತಾ ಇರುವ ದೇಶವೆಂದ್ರೆ ಅದು ನಮ್ಮ ಭಾರತ. ಅದು ಹೇಗುತ್ತಾ? ಮಧ್ಯಪ್ರಾಚ್ಯದಲ್ಲಿ ಗಲಾಟೆ ಶುರುವಾದ ತಕ್ಷಣ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ರಾಕೆಟ್ ವೇಗದಲ್ಲಿ ಏರಿಕೆ ಕಾಣುತ್ತೆ. ಭಾರತ ತನ್ನ ಇಂಧನ ಅಗತ್ಯತೆಗಳಿಗಾಗಿ 80%ಗೂ ಹೆಚ್ಚು ಕಚ್ಚಾ ತೈಲವನ್ನ ಬೇರೆ ದೇಶಗಳಿಂದಲೇ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ತೈಲದ ಬೆಲೆ ಏರ್ತಾ ಇದ್ದಂತೆ ಭಾರತ ಹೆಚ್ಚು ಡಾಲರ್ಗಳನ್ನ ಕೊಟ್ಟು ತೈಲ ಖರೀದಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಯಾವಾಗ ಡಾಲರ್ಗೆ ಡಿಮ್ಯಾಂಡ್ ಹೆಚ್ಚಾಯಿತು ಆಗ ನಮ್ಮ ಭಾರತೀಯ ರೂಪಾಯಿಯ ಮೌಲ್ಯ ಪಾತಾಳಕ್ಕೆ ಕುಸಿಯಲು ಶುರುವಾಯಿತು. ಡಾಲರ್ ಎದುರು ರೂಪಾಯಿ ಕುಸಿತ ಕಂಡಿದ್ದೆ ಭಾರತ GDPಗೆ ಬಿದ್ದ ಅತಿದೊಡ್ಡ ಪೆಟ್ಟಾಯಿತು. ಇಲ್ಲೇ ಇರೋದು ನೋಡಿ ಅಸಲಿ ಎಕಾನಮಿ. ನಮ್ಮ ದೇಶದ GDP ಗ್ರೋತ್ ರೇಟ್ ಈಗಲೂ ವಿಶ್ವದಲ್ಲೇ ಟಾಪ್ ನಲ್ಲಿದೆ. IMF ಪ್ರಕಾರ 2026ರಲ್ಲಿ ಭಾರತದ ಗ್ರೋತ್ ರೇಟ್ 6.5% ರಷ್ಟಿದೆ. ಜಪಾನ್, UK, ಅಮೆರಿಕಾದ ಗ್ರೋತ್ ರೇಟ್ ಕೇವಲ 1% ಅಥವಾ 2% ನಷ್ಟಿದೆ ಮಾತ್ರ. ಹಾಗಾದ್ರೆ ಗ್ರೋತ್ ರೇಟ್ ಹೆಚ್ಚಿದ್ರು ಕೂಡ ನಮ್ಮ ರ್ಯಾಂಕಿಂಗ್ ಯಾಕೆ ಕುಸಿಯಿತು? ಯಾಕಂದ್ರೆ ಇಡೀ ವಿಶ್ವದ GDPಯನ್ನು ಅಳೆಯುವುದು ನಮ್ಮ ರೂಪಾಯಿಯಲ್ಲಿ ಅಲ್ಲ, ಬದಲಾಗಿ US ಡಾಲರ್ ನಲ್ಲಿ. ಒಂದು ವರ್ಷದ ಹಿಂದೆ ಅಂದ್ರೆ 2025ರ ಮಾರ್ಚ್ ವೇಳೆಗೆ $1 ಬೆಲೆ 84 ರೂಪಾಯಿಗಳು ಇತ್ತು. ಆ ಸಮಯದಲ್ಲಿ ನಮ್ಮ ಓವರ್ ಆಲ್ GDP ಸರಿಸುಮಾರು $4.39 ಟ್ರಿಲಿಯನ್ ಇತ್ತು. ನಾವು ಜಪಾನ್ನ ಹಿಂದಿಕ್ಕಿ 4ನೇ ಸ್ಥಾನದಲ್ಲಿದ್ವಿ. ಆದ್ರೆ 2026ರ ಮಾರ್ಚ್ ಒಳಗೆ ಏನಾಯ್ತು ಗೊತ್ತಾ? ಕೇವಲ ಒಂದೇ ವರ್ಷದಲ್ಲಿ $1 ಬೆಲೆ ಬರೋಬ್ಬರಿ 94 ರೂಪಾಯಿ ಏರಿಕೆ ಕಂಡಿದೆ. ಅಂದ್ರೆ ನಮ್ಮ ರೂಪಾಯಿ 10 ರೂಪಾಯಿಗಳಷ್ಟು ಭಾರಿ ದೊಡ್ಡ ಮೌಲ್ಯವನ್ನ ಕಳೆದುಕೊಂಡಿದೆ. ಇದರ ನೇರ ಪರಿಣಾಮ ನಮ್ಮ ದೇಶದ ಒಟ್ಟು ಆರ್ಥಿಕತೆಯನ್ನ ಡಾಲರ್ಗೆ ಕನ್ವರ್ಟ್ ಮಾಡಿದಾಗ ನಮ್ಮ GDP $4.39 ಟ್ರಿಲಿಯನ್ ನಿಂದ $4.15 ಟ್ರಿಲಿಯನ್ ಗೆ ದಿಢೀರಂತ ಕುಸಿತ ಕಂಡಿದೆ. ಅಂದ್ರೆ ನಮ್ಮ ಕೈಯಿಂದ $0.25 ಟ್ರಿಲಿಯನ್ ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿಗಳು ಕೇವಲ ರೂಪಾಯಿಯ ಮೌಲ್ಯ ಕುಸಿತ ಕಾರಣಕ್ಕಾಗಿ ಹಾವಿಯಾಗಿ ಹೋಗಿದೆ. ಇದರ ಲಾಭ ಪಡೆದ ಜಪಾನ್ $4.38 ಟ್ರಿಲಿಯನ್ ಗಳೊಂದಿಗೆ 4ನೇ ಸ್ಥಾನಕ್ಕೆ ಮತ್ತು UK $4.26 ಟ್ರಿಲಿಯನ್ ನೊಂದಿಗೆ 5ನೇ ಸ್ಥಾನಕ್ಕೆ ಜಿಗಿದಿದೆ. ನಮ್ಮ ಭಾರತ ದುರಾದೃಷ್ಟವಶಾತ್ 6ನೇ ಸ್ಥಾನಕ್ಕೆ ದೂಡಲ್ಪಟ್ಟಿದೆ. ಈ GDP ಕುಸಿತ ಕೇವಲ ಒಂದು ನಂಬರ್ ಆಟವಲ್ಲ, ಇದು ನಮ್ಮ ದೇಶದ ಆರ್ಥಿಕತೆಯ ಮೇಲೆ, ಶೇರ್ ಮಾರ್ಕೆಟ್ ಮೇಲೆ ಉಂಟು ಮಾಡುವಂತಹ ರಕ್ತಪಾತ ಅಷ್ಟಿಷ್ಟಲ್ಲ. ಯಾವಾಗ GDP ರ್ಯಾಂಕಿಂಗ್ ಕುಸಿಯಿತೋ ವಿದೇಶಿ ಹೂಡಿಕೆದಾರರಿಗೆ ಭಾರತದ ಮಾರುಕಟ್ಟೆಯ ಮೇಲಿದ್ದಂತಹ ನಂಬಿಕೆ ಕಡಿಮೆಯಾಗಲು ಶುರುವಾಯಿತು. ಭಾರತ 3ನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ನಾವು ಕೋಟ್ಯಾಂತರ ಡಾಲರ್ ಹೂಡಿಕೆಯನ್ನ ಮಾಡಿದ್ವಿ. ಆದ್ರೆ ಈಗ ಇವರೇ 6ನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಅಂತ ಹೂಡಿಕೆದಾರರು ತಮ್ಮ ಹಣವನ್ನ ವಾಪಸ್ ತೆಗೆದುಕೊಳ್ಳಲು ಶುರು ಮಾಡಿದ್ರು. ಜೊತೆಗೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಹಾಕಿದಂತಹ ಕಠಿಣ ಟ್ಯಾರಿಫ್ಗಳು ನಮ್ಮ ಎಕ್ಸ್ಪೋರ್ಟ್ಗೆ ಭಾರಿ ಪೆಟ್ಟನ್ನು ಕೊಟ್ಟಿದ್ವು. ಈ ಎಲ್ಲಾ ಕಾರಣಗಳಿಂದಾಗಿ ಕಳೆದ ಒಂದು ವರ್ಷದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಕೊಟ್ಟಿರುವಂತಹ ರಿಟರ್ನ್ಸ್ ಎಷ್ಟು ಗೊತ್ತಾ? -7.33%. ಅಂದ್ರೆ ಒಂದು ವರ್ಷದ ಹಿಂದೆ ನಾವು $100 ಇನ್ವೆಸ್ಟ್ ಮಾಡಿದ್ರೆ ಇಂದು ಅದು $92.27 ರೂಪಾಯಿಗೆ ಕುಸಿತವಾಗಿದೆ. ಅದೇ ಸಮಯದಲ್ಲಿ ಜಪಾನ್ ಮಾರುಕಟ್ಟೆಯಲ್ಲಿ
12% ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. ಯುಕೆಯಲ್ಲಿ 6%, ಅಮೆರಿಕದಲ್ಲಿ 2.4% ರಿಟರ್ನ್ಸ್ ಕೊಟ್ಟಿವೆ. ವಿಶ್ವದ ಅತಿ ವೇಗವಾಗಿ ಬೆಳೀತಾ ಇರುವ ದೇಶವಾಗಿದ್ದರೂ ಕೂಡ ಭಾರತ ಮಾತ್ರ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ದು ನಮ್ಮ ದೇಶದ ಆರ್ಥಿಕತೆಯ ಇತಿಹಾಸದಲ್ಲಿಯೇ ಒಂದು ಅತಿ ದೊಡ್ಡ ಕರಾಳ ದಿನವಾಗಿದೆ ಇದು. ಇಷ್ಟೆಲ್ಲ ಕೇಳಿದ್ಮೇಲೆ ಹಾಗಾದ್ರೆ ಭಾರತದ ಭವಿಷ್ಯ ಮುಗ್ದೆ ಹೋಯ್ತಾ? ನಾವು ಯಾವತ್ತೂ ಕೂಡ 3ನೇ ಸ್ಥಾನಕ್ಕೆ ಹೋಗಲು ಸಾಧ್ಯವೇ ಇಲ್ವಾ? ಈ ಆತಂಕ ನಿಮ್ಮನ್ನ ಕಾಡ್ತಾ ಇರಬಹುದು. ಆದ್ರೆ ಇಲ್ಲಿ ಐಎಂಎಫ್ ಒಂದು ದೊಡ್ಡ ಆಶಾಕಿರಣವನ್ನ ಕೂಡ ನೀಡಿದೆ. ಐಎಂಎಫ್ ನ 2027ರ ಪ್ರೊಜೆಕ್ಷನ್ ರಿಪೋರ್ಟ್ ಪ್ರಕಾರ 2027ರಲ್ಲಿ ಜಾಗತಿಕ ರ್ಯಾಂಕಿಂಗ್ ಮತ್ತೆ ಸಂಪೂರ್ಣವಾಗಿ ಬದಲಾಗುತ್ತೆ. ಯುನೈಟೆಡ್ ಸ್ಟೇಟ್ಸ್ $33.79 ಟ್ರಿಲಿಯನ್ ನೊಂದಿಗೆ ಮೊದಲ ಸ್ಥಾನದಲ್ಲಿ ಮುಂದುವರಿಯುತ್ತೆ. ಚೀನಾ $21.93 ಟ್ರಿಲಿಯನ್ ನೊಂದಿಗೆ 2ನೇ ಸ್ಥಾನದೊಂದಿಗೆ ಇರುತ್ತೆ. ಇನ್ನು ಜರ್ಮನಿ $5.64 ಟ್ರಿಲಿಯನ್ ನೊಂದಿಗೆ 3ನೇ ಸ್ಥಾನದಲ್ಲಿ ಇರುತ್ತೆ. ಆದ್ರೆ ನಮ್ಮ ಭವ್ಯ ಭಾರತ ಮತ್ತೆ ಕಂಬ್ಯಾಕ್ ಮಾಡುತ್ತೆ. 2027ರಲ್ಲಿ ಭಾರತ ಜಿಡಿಪಿ $4.58 ಟ್ರಿಲಿಯನ್ ಗೆ ಜಿಗಿತ ಕಂಡು ಜಪಾನ್ ಮತ್ತು ಯುಕೆಯನ್ನ ಮತ್ತೆ ಹಿಂದಿಕ್ಕಿ ದರ್ಪದಿಂದ 4ನೇ ಸ್ಥಾನಕ್ಕೆ ಮರಳಲಿದೆ ಅಂತ ಐಎಂಎಫ್ ಭವಿಷ್ಯವನ್ನ ನೋಡುತ್ತಿದೆ. ಇದು ಹೇಗ್ ಸಾಧ್ಯ? ಯಾಕಂದ್ರೆ ಭಾರತದ ಜಿಡಿಪಿ ಗ್ರೋತ್ ರೇಟ್ ಸತತವಾಗಿ 6.5% ನಷ್ಟು ಬಲಿಷ್ಠವಾಗಿದೆ. ನಾವು ಕೇವಲ ರೂಪಾಯಿ ಮೌಲ್ಯದಿಂದ ಮಾತ್ರ ಹಿಂದೆ ಬಿದ್ದಿದ್ದೇವೆ ಹೊರತು ನಮ್ಮ ಉತ್ಪಾದನೆ ಮತ್ತು ಆಂತರಿಕ ಆರ್ಥಿಕತೆಯಿಂದ ಅಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಐಎಂಎಫ್ ಏನು 2027ರಲ್ಲಿ ಭಾರತ ರಿಕವರಿ ಆಗುತ್ತೆ ಮತ್ತೆ 4ನೇ ಪ್ಲೇಸ್ ಗೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದೆ. ಆದ್ರೆ ಇದು ಸಾಧ್ಯವಾಗಬೇಕಾದ್ರೆ ಪ್ರಪಂಚದಲ್ಲಿ ಮೊದಲು ಯುದ್ಧಗಳು ನಿಲ್ಲಬೇಕು, ಮಿಡ್ಲ್ ಈಸ್ಟ್ ನಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು. ಭಾರತದ ಜಿಸಿಸಿ ದೇಶಗಳೊಂದಿಗಿನ $180 ಬಿಲಿಯನ್ ವ್ಯಾಪಾರಕ್ಕೆ ಯಾವುದೇ ಧಕ್ಕೆ ಬರಬಾರದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು. ನಾವು ಎಷ್ಟು ಬೇಗ ಎಲೆಕ್ಟ್ರಿಕ್ ವಾಹನಗಳಿಗೆ ಪರ್ಯಾಯ ಇಂಧನವನ್ನ ಶಿಫ್ಟ್ ಮಾಡ್ತೀವೋ ಅಷ್ಟು ಬೇಗ ನಮ್ಮ ಡಾಲರ್ ಅವಲಂಬನೆಯಿಂದ ಹೊರಬರಬಹುದು. ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆದ್ರೆ ಮಾತ್ರ ನಮ್ಮ ರೂಪಾಯಿ ಗಟ್ಟಿಯಾಗುತ್ತೆ. ಆಗ ಮಾತ್ರ ಮೋದಿ ಅವರ 5 ಟ್ರಿಲಿಯನ್ ಎಕಾನಮಿಯ ಕನಸು ನನಸಾಗಲು ಸಾಧ್ಯ. ಸೊ ನಿಮ್ಗೆ ಅನ್ಸುತ್ತೆ ಬೇರೆ ದೇಶಗಳ ಯುದ್ಧದಿಂದಾಗಿ ಭಾರತದ ಜಿಡಿಪಿ ಕುಸಿತ ಕಂಡಿರುವುದು ಮತ್ತು ರೂಪಾಯಿ ಮೌಲ್ಯವು 94ಕ್ಕೆ ಇಳಿದಿರುವುದು, ಈ ಭೀಕರ ಆರ್ಥಿಕ ಹೊಡೆತದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳು ಮತ್ತು ಯುದ್ಧದ ಪರಿಣಾಮಗಳಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರುವುದು ಹೂಡಿಕೆದಾರರ ಮೇಲೆ ಎಂತಹ ಪರಿಣಾಮವನ್ನ ಬೀರುತ್ತೆ? 2027ರ ಹೊತ್ತಿಗೆ ಭಾರತ ಖಂಡಿತವಾಗಿಯೂ ಜಪಾನ್ನ ಹಿಂದಿಕ್ಕಿ ಮತ್ತೆ ಕಂಬ್ಯಾಕ್ ಮಾಡಿ 4ನೇ ಸ್ಥಾನಕ್ಕೆ ಬರುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ತಪ್ಪದೇ ಚರ್ಚಿಸೋಣ. ಭಾರತದ ಆರ್ಥಿಕತೆಯ ಅಸಲಿ ಸತ್ಯ ಮತ್ತು ಜಿಡಿಪಿ ಕುಸಿತದ ಹಿಂದಿರುವಂತಹ ಜಾಗತಿಕ ಷಡ್ಯಂತ್ರವನ್ನು ಬಯಲು ಮಾಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆರ್ಥಿಕತೆ, ಸ್ಟಾಕ್ ಮಾರ್ಕೆಟ್, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಹೆಮ್ಮೆಯ ಮತ್ತು ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆರ್ಥಿಕ ಹಾಗೂ ಹೋಗುಗಳನ್ನು ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.